ನಮಸ್ಕಾರ. ಇಂದಿನ ನಮ್ಮ ಈ ಆಳವಾದ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ನೋಡಿ, ನಮ್ಮೆಲ್ಲರ ಆಧ್ಯಾತ್ಮಿಕ ಪಯಣದಲ್ಲಿ ಒಂದು ಸಾಮಾನ್ಯವಾದ ಆದ್ರೆ ಬಹಳ ಗಹನವಾದ ಪ್ರಶ್ನೆ ಕಾಡುತ್ತೆ ಅಲ್ವಾ? ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ, ಜ್ಞಾನ ಕೇಳ್ತೀವಿ, ಆದ್ರೆ ಕೆಲವೊಮ್ಮೆ ನಮ್ಮ ಆಂತರಿಕ ಖುಷಿ, ನಮ್ಮ ಶಕ್ತಿ ಇದ್ದಕ್ಕಿದ್ದಂತೆ ಮಾಯವಾದ ಹಾಗೆ ಆಗುತ್ತೆ. ಹೌದು. ಯಾಕೆ ಹೀಗಾಗುತ್ತೆ? ಈ ರಹಸ್ಯ ಭೇದಿಸಲು ನಾವು ಜನವರಿ 4, 2026 ಬಾಪ್ ದಾದಾರವರ ಒಂದು ವಿಶೇಷ ಅವ್ಯಕ್ತ ಮುರಳಿಯನ್ನು ಆಧಾರವಾಗಿ ಇಟ್ಕೊಂಡಿದ್ದೇವೆ. ಹೌದು, ನೀವು ಹೇಳಿದ ಪ್ರಶ್ನೆ ಬಹುಶಃ ಪ್ರತಿಯೊಬ್ಬ ಸಾಧಕನ ಮನಸ್ಸಲ್ಲೂ ಇದ್ದೇ ಇರುತ್ತೆ. ನಾನು ಇಷ್ಟೆಲ್ಲಾ ಪ್ರಯತ್ನ ಪಟ್ರೂ ನನ್ನ ಖುಷಿ ಯಾಕೆ ಸ್ಥಿರವಾಗಿಲ್ಲ? ಎಕ್ಸಾಕ್ಟ್ಲಿ. ಇಂದಿನ ಚರ್ಚೆಯ ಕೇಂದ್ರ ಬಿಂದುವೇ ಅದು. ಮುರಳಿಯ ಶೀರ್ಷಿಕೆ ಫುಲ್ ಸ್ಟಾಪ್ ಮೂಲಕ ಸಂಪೂರ್ಣ ಪವಿತ್ರತೆಯ ಸಿದ್ಧಿ. ಫುಲ್ ಸ್ಟಾಪ್. ಇಲ್ಲಿ ಫುಲ್ ಸ್ಟಾಪ್ ಅನ್ನೋದು ಕೇವಲ ಒಂದು ಚಿಹ್ನೆ ಅಲ್ಲ, ಅದೊಂದು ಮಾಸ್ಟರ್ ಕೀ ಇದ್ದ ಹಾಗೆ. ಓ, ಮಾಸ್ಟರ್ ಕೀ. ಆ ಕೀಲಿ ಕೈಯನ್ನು ಬಳಸಿ ನಮ್ಮ ಶಕ್ತಿಯ ಸೋರಿಕೆಯನ್ನ, ಆ ಲೀಕೇಜನ್ನ ನಿಲ್ಸೋದು ಹೇಗೆ ಅಂತ ಇಂದು ಆಳವಾಗಿ ನೋಡೋಣ. ಖಂಡಿತ. ಮುರಳಿಯ ಆರಂಭದಲ್ಲೇ ಬಾಪ್ ದಾದಾರವರು ತಮ್ಮ ಸುತ್ತಲಿರೋ ಮಹಾನ್ ಮಕ್ಕಳನ್ನು ನೋಡ್ತಿದ್ದೀನಿ ಅಂತ ಹೇಳ್ತಾರೆ. ಈ ಮಹಾನತೆ ಅಂದ್ರೆ ಏನು? ಸಾಮಾನ್ಯವಾಗಿ ಲೌಕಿಕ ಯಶಸ್ಸು ನೆನಪಿಗೆ ಬರುತ್ತೆ. ಸಂಪೂರ್ಣವಾಗಿ ಬೇರೆ. ಇಲ್ಲಿನ ಮಹಾನತೆ ಅನ್ನೋದು ಒಂದು ದೃಢ ಸಂಕಲ್ಪದಿಂದ ಬರುತ್ತೆ. ಸಂಕಲ್ಪದಿಂದ? ಹೌದು. ಜಗತ್ತು ಯಾವುದನ್ನ ಅಸಾಧ್ಯ ಅಂತ ಕೈ ಚೆಲ್ಲಿದೆಯೋ, ಅಂದ್ರೆ ಪವಿತ್ರತೆಯ ವ್ರತ, ಅದನ್ನ ಬ್ರಾಹ್ಮಣ ಮಕ್ಕಳು ಸಹಜವಾಗಿ ಪಾಲಿಸಿದ್ದಾರೆ. ಓ, ಅದೇ ಅವರ ನಿಜವಾದ ಮಹಾನತೆ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಅಂಶ ಇದೆ. ಪವಿತ್ರತೆ ಅಂದ್ರೆ ಕೇವಲ ಶಾರೀರಿಕ ಬ್ರಹ್ಮಚರ್ಯ ಅಂತ ಹೆಚ್ಚಿನವರು ಭಾವಿಸ್ತಾರೆ. ಹೌದು, ಸಾಮಾನ್ಯವಾಗಿ ಹಾಗೆ ಅಂದುಕೊಳ್ಳೋದು. ಆದರೆ ಬಾಬ್ದಾದ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಹಾಗಾದ್ರೆ ಅದರ ನಿಜವಾದ ಅರ್ಥ ಏನು? ಇದು ನನ್ನನ್ನು ತುಂಬಾ ಕಾಡೋ ಪ್ರಶ್ನೆ. ಬಾಬ್ದಾದ ಸ್ಪಷ್ಟಪಡಿಸೋ ಹಾಗೆ ಇದು ವೃತ್ತಿಯ ಪರಿವರ್ತನೆಯ ವ್ರತ. ವೃತ್ತಿ? ಹೌದು, ವೃತ್ತಿ ಅನ್ನೋ ಪದವನ್ನ ನಾವು ಅರ್ಥ ಮಾಡ್ಕೋಬೇಕು. ಇದು ಕೇವಲ ನಮ್ಮ ದೃಷ್ಟಿಕೋನ ಅಥವಾ ಪರ್ಸ್ಪೆಕ್ಟಿವ್ ಅಲ್ಲ, ಅದಕ್ಕಿಂತಲೂ ಸೂಕ್ಷ್ಮವಾದದ್ದು. ಇದು ನಮ್ಮ ಮನಸ್ಸಿನಿಂದ ಹೊರಹೊಮ್ಮುವ ಒಂದು ಸೂಕ್ಷ್ಮ ಕಂಪನ, ನಮ್ಮ ಆಂತರಿಕ ಮನಸ್ಥಿತಿ, ನಮ್ಮ ವೈಬ್ರೇಷನ್. ಎಕ್ಸಾಕ್ಟ್ಲಿ, ನಮ್ಮ ವೈಬ್ರೇಷನ್. ನಾವೆಲ್ಲರೂ ಆತ್ಮರು, ಸಹೋದರರು ಅನ್ನೋ ಅರಿವು ಕೇವಲ ಬೌದ್ಧಿಕ ಮಟ್ಟದಲ್ಲಿರದೆ ನಮ್ಮ ಭಾವನೆ ಮತ್ತು ವೈಬ್ರೇಷನ್ ಮಟ್ಟದಲ್ಲಿ ಇಳಿದಾಗ ಅದೇ ನಿಜವಾದ ಪವಿತ್ರತೆ. ಇದು ಬಹಳ ಆಳವಾದ ಮಾತು. ಅಂದ್ರೆ ನನ್ನ ಮನಸ್ಸಿಂದ ಹೊರಹೊಮ್ಮುವ ಪ್ರತಿಯೊಂದು ಕಂಪನವೂ ನನ್ನ ಪವಿತ್ರತೆಯ ಮಟ್ಟವನ್ನು ನಿರ್ಧರಿಸುತ್ತಾ? ಖಂಡಿತ. ಈ ಅಡಿಪಾಯ ಭದ್ರವಾಗಿದ್ದಾಗ ಮುರಳಿಯಲ್ಲಿ ಹೇಳಿದ ಹಾಗೆ 3 ರೀತಿಯ ಆಶೀರ್ವಾದಗಳು ನಮ್ಮನ್ನ ಹಾರಿಸ್ತವೆ ಅಂತ ಹೇಳಲಾಗಿದೆ. ಇದೊಂದು ರೀತಿ ಸ್ಪಿರಿಚುವಲ್ ಸಪೋರ್ಟ್ ಸಿಸ್ಟಮ್ ತರಹ ಅಲ್ವಾ? ಸರಿಯಾಗಿ ಹೇಳಿದಿರಿ. ಇದೊಂದು ಅದ್ಭುತವಾದ ಆಧ್ಯಾತ್ಮಿಕ ರಕ್ಷಾಕವಚ ಇದ್ದಂಗೆ. ರಕ್ಷಾಕವಚ? ಹೌದು. ಮೊದಲನೇದು ಆತ್ಮ ತನಗೆ ತಾನೇ ನೀಡುವ ಆಶೀರ್ವಾದ. ನಿಮ್ಮ ಆತ್ಮಸಾಕ್ಷಿ ಶುದ್ಧವಾಗಿದ್ದಾಗ ಮನಸ್ಸು ಹಗುರವಾಗಿರುತ್ತೆ, ಒಂದು ಆಂತರಿಕ ಖುಷಿ ಇರುತ್ತೆ. ಇದು ನಿಮ್ಮ ರಕ್ಷಾಕವಚದ ಮೊದಲ ಪದರ. ಸರಿ. ಎರಡನೇದು ವರದಾನಿ ತಂದೆ ಅಂದ್ರೆ ಬಾಪವರ ಆಶೀರ್ವಾದಗಳು ಸಹಜವಾಗಿ ಸಿಗ್ತವೆ. ಮನಸ್ಸು ಶುದ್ಧವಾಗಿದ್ದಾಗ? ಹೌದು, ಮನಸ್ಸು ಶುದ್ಧವಾಗಿದ್ದಾಗ ತಂದೆಯ ನೆನಪು ಸಹಜವಾಗಿರುತ್ತೆ. ಇದು ಎರಡನೇ ಪದರ. ಮತ್ತು ಮೂರನೆಯದು ಬಹುಶಃ ನಮ್ಮ ದಿನನಿತ್ಯದ ಜೀವನಕ್ಕೆ ಬಹಳ ಸಂಬಂಧಿಸಿದ್ದು ಅನ್ಸುತ್ತೆ. ಹೌದು, ಮೂರನೆಯದು ಬ್ರಾಹ್ಮಣ ಪರಿವಾರದ ಮತ್ತು ನಮ್ಮ ಸಂಪರ್ಕಕ್ಕೆ ಬರೋ ಬೇರೆ ಆತ್ಮರ ಆಶೀರ್ವಾದಗಳು. ನಮ್ಮ ಮಾತು, ನಮ್ಮ ವರ್ತನೆ, ನಮ್ಮ ವೈಬ್ರೇಷನ್ನಿಂದ ಬೇರೆಯವರಿಗೆ ಸುಖಶಾಂತಿಯ ಅನುಭವವಾದಾಗ ಅವರ ಹೃದಯದಿಂದ ಬರೋ ಶುಭ ಹಾರೈಕೆಗಳೇ ಮೂರನೇ ರಕ್ಷಾಪದರ. ಓ, ಹಾಗೆ. ಈ 3 ಪದರಗಳ ರಕ್ಷಾಕವಚ ಭದ್ರವಾಗಿದ್ದಾಗ ಮಾಯೆ ಪ್ರವೇಶಿಸಲು ದಾರಿ ಇರೋದಿಲ್ಲ. ನಮ್ಮ ಆಧ್ಯಾತ್ಮಿಕ ಪಯಣ ಸುಲಭವಾಗುತ್ತೆ. ಇಲ್ಲಿಯವರೆಗೂ ಎಲ್ಲವೂ ಸ್ಪಷ್ಟವಾಗಿದೆ. ಆದರೆ ಈಗ ಚರ್ಚೆಯ ತಿರುವು ಬದಲಾಗುತ್ತೆ. ಹೌದು. ಬಾಪ್ದಾದಾರವರು ಇಲ್ಲಿಯೇ ಆ ಮೂಲಭೂತ ಪ್ರಶ್ನೆಯನ್ನ ಕೇಳ್ತಾರೆ. ಇಷ್ಟೆಲ್ಲ ಇದ್ರೂ ಪವಿತ್ರತೆಯ ನಿಜವಾದ ಫಲವಾದ ಅತೀಂದ್ರಿಯ ಸುಖ ಅಂದ್ರೆ ಇಂದ್ರಿಯಗಳನ್ನು ಮೀರಿದ ನಿಜವಾದ ಆಂತರಿಕ ಸಂತೋಷ, ಅದು ಸದಾಕಾಲ ಯಾಕೆ ಅನುಭವಕ್ಕೆ ಬರೋದಿಲ್ಲ? ಇದೇ ಇಂದಿನ ನಮ್ಮ ತನಿಖೆಯ ಮುಖ್ಯ ವಿಷಯ. ಖಂಡಿತ. ಇಂದಿನ ನಮ್ಮ ಚರ್ಚೆಯ ತಿರುಳೇ ಇದು. ಇದಕ್ಕೆ ಕಾರಣ ನಮ್ಮ ಪವಿತ್ರತೆಯ ಅಡಿಪಾಯದಲ್ಲಿ ಎಲ್ಲೋ ಒಂದು ಕಡೆ ಸೂಕ್ಷ್ಮವಾದ ಸೋರಿಕೆ, ಒಂದು ಲೀಕೇಜ್ ಇರೋದು. ಲೀಕೇಜ್? ನಮ್ಮ ಮನಸ್ಸು ಒಂದು ಸ್ಮಾರ್ಟ್ಫೋನ್ ಇದ್ದ ಹಾಗೆ ಅಲ್ವಾ? ಹೌದು. ವ್ಯರ್ಥ ಸಂಕಲ್ಪಗಳು ಬ್ಯಾಕ್ಗ್ರೌಂಡ್ನಲ್ಲಿ ಓಡ್ತಿರೋ ಆಪ್ಗಳಿದ್ದಂತೆ. ಅವು ಬ್ಯಾಟರಿಯನ್ನ ನಿಧಾನವಾಗಿ ಖಾಲಿ ಮಾಡ್ತವೆ. ನಮಗೆ ಗೊತ್ತಿಲ್ಲದೆ ನಮ್ಮ ಶಕ್ತಿ ಕಡಿಮೆ ಆಗುತ್ತೆ. ಸರಿ ಸರಿ. ನಾವು ನಮ್ಮನ್ನು ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಪ್ರೀತಿಯಿಂದ ಕರ್ಕೊಳ್ತೀವಿ,
ಆದರೆ ಮಾಯೆಯ ಒಂದು ಸಣ್ಣ ರೂಪ. ಅದು ವ್ಯಕ್ತಿಯ ವರ್ತನೆಯ ರೂಪದಲ್ಲಿರಬಹುದು. ಹೌದು, ಅಥವಾ ಒಂದು ಸಣ್ಣ ಪರಿಸ್ಥಿತಿಯ ರೂಪದಲ್ಲಿರಲಿ. ಎದುರಾದಾಗ ನಮ್ಮೆಲ್ಲ ಶಕ್ತಿಗಳು ಮಾಯವಾದಂತೆ ಭಾಸವಾಗುತ್ತೆ. ಆಗ ನಾವು ಮಾಸ್ಟರ್ ಆಗಿ ಉಳಿಯೋದಿಲ್ಲ, ಆ ಪರಿಸ್ಥಿತಿಗೆ ಅಧೀನರಾಗ್ತೀವಿ. ಹಾಗಾದ್ರೆ ಈ ಲೀಕೇಜ್ ಎಲ್ಲಿದೆ ಅಂತ ಪತ್ತೆ ಹಚ್ಚೋದು ಹೇಗೆ? ಇದಕ್ಕಾಗಿ ಬಾಪ್ತಾದ ಒಂದು ರೀತಿ ಡಯಾಗ್ನೋಸ್ಟಿಕ್ ಟೂಲ್ ಕೊಟ್ಟಿದ್ದಾರೆ ಅಲ್ವಾ? 4 ಅಂಶಗಳ ಪರಿಶೀಲನೆ. ಹೌದು. ಮೊದಲನೆಯದು ವೃತ್ತಿ, ಅಂದ್ರೆ ನಮ್ಮ ಆಂತರಿಕ ಮನಸ್ಥಿತಿ. ಹೌದು. ಇಲ್ಲಿ ನಾವು ನಮ್ಮನ್ನು ಪ್ರಾಮಾಣಿಕವಾಗಿ ಕೇಳ್ಕೋಬೇಕು. ನನ್ನ ವೃತ್ತಿ ಇತರರ ಬಗ್ಗೆ ಸದಾ ಶುಭಭಾವನೆ ಮತ್ತು ಶುಭಕಾಮನೆಗಳಿಂದ ಕೂಡಿದೆಯಾ? ಅಥವಾ ಯಾರಾದರೂ ತಪ್ಪು ಮಾಡಿದಾಗ, ನಮ್ಮ ನಿರೀಕ್ಷೆಗೆ ವಿರುದ್ಧವಾಗಿ ನಡೆದುಕೊಂಡಾಗ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಒಂದು ನಕಾರಾತ್ಮಕ ಭಾವನೆ ಮೂಡುತ್ತಾ? ನಮ್ಮ ವೈಬ್ರೇಷನ್ ಬದಲಾಗುತ್ತಾ? ಹೌದು, ಅದು ಆಗುತ್ತೆ. ಹಾಗಾಗುತ್ತಿದ್ರೆ ನಮ್ಮ ಅಡಿಪಾಯದಲ್ಲಿ ಮೊದಲ ಲೀಕೇಜ್ ಇದೆ ಅಂತ ಅರ್ಥ. ಎರಡನೆಯದು ಸಂಬಂಧ ಸಂಪರ್ಕ. ಇದು ಬಹಳ ಪ್ರಾಯೋಗಿಕ. ವೃತ್ತಿಯ ಪರಿವರ್ತನೆ ಕೇಳೋಕೆ ಸುಲಭ, ಆದರೆ ನನ್ನ ಅನುಭವದಲ್ಲಿ ಒಬ್ಬ ವ್ಯಕ್ತಿ ಪದೇ ಪದೇ ಒಂದೇ ತಪ್ಪು ಮಾಡಿದಾಗ ಅವರ ಬಗ್ಗೆ ಶುಭ ಭಾವನೆ ಇಡೋದು ಬಹುತೇಕ ಅಸಾಧ್ಯ ಅನ್ಸುತ್ತೆ. ಹೌದು. ಈ ಪ್ರತಿರೋಧವನ್ನ ಮೀರೋದು ಹೇಗೆ? ಇದು ಬಹಳ ವಾಸ್ತವಿಕವಾದ ಪ್ರಶ್ನೆ. ಇಲ್ಲಿಯೇ ನಾವು ಮಾಡೋ ದೊಡ್ಡ ತಪ್ಪು ಅಂದ್ರೆ ನಾವು ವ್ಯಕ್ತಿಗಳನ್ನ ಲೇಬಲ್ ಮಾಡೋದು. ಮನಸ್ಸಿನಲ್ಲಿ ಇವ್ರು ಹೀಗೆಯೇ, ಇವರು ಎಂದಿಗೂ ಬದಲಾಗಲ್ಲ, ಇವರ ಸ್ವಭಾವವೇ ಇಷ್ಟು ಅಂತ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತೀವಿ. ಓ ಹೌದು. ಈ ಲೇಬಲಿಂಗ್ ಒಂದು ರೀತಿಯಲ್ಲಿ ನಮ್ಮ ಶುಭಭಾವನೆಯ ಪ್ರವಾಹಕ್ಕೆ ಅಡ್ಡಲಾಗಿ ಕಟ್ಟಿದ ಅಣಕಟ್ಟಿನಂತೆ. ಓ, ಅಣೆಕಟ್ಟು ಕಟ್ಟಿದ ಹಾಗೆ. ಸರಿ ಸರಿ. ಬಾಬ್ದಾದ ಹೇಳ್ತಾರೆ, ಪ್ರತಿಯೊಬ್ಬ ಆತ್ಮನ ವಿಶೇಷತೆಯನ್ನ ನೋಡಿ ಅವರ ದೌರ್ಬಲ್ಯಗಳ ಮೇಲೆ ಫುಲ್ ಸ್ಟಾಪ್ ಹಾಕಿ ಅಂತ. ನಾವವರ ದೌರ್ಬಲ್ಯಗಳನ್ನೇ ನೋಡ್ತಾ ಹೋದ್ರೆ ನಮ್ಮ ಶುಭಭಾವನೆ ಅವರನ್ನು ತಲುಪುವುದೇ ಇಲ್ಲ. ಇದು ಎರಡನೇ ಲೀಕೇಜ್. ನಮ್ಮ ದೃಷ್ಟಿ ಮತ್ತು ಸಂಬಂಧಗಳನ್ನ ಸರಿಪಡಿಸ್ಕೊಂಡ್ರು ನನ್ನ ಮನಸ್ಸಿನೊಳಗಿನ ಸಂಭಾಷಣೆಯೇ ನನಗೆ ದೊಡ್ಡ ಶತ್ರು. ಇಲ್ಲಿ ಸಂಕಲ್ಪಗಳ ಪಾತ್ರ ಬರುತ್ತೆ ಅಲ್ವಾ? ಖಂಡಿತ. ಮುರಳಿಯಲ್ಲಿ ವ್ಯರ್ಥ ಸಂಕಲ್ಪಗಳನ್ನೂ ಸಹ ಅಪವಿತ್ರತೆಯ ಒಂದು ಸೂಕ್ಷ್ಮ ರೂಪ ಅಂತ ಹೇಳಲಾಗಿದೆ. ಇದು ನನಗೆ ಸ್ವಲ್ಪ ಆಶ್ಚರ್ಯ ತರಿಸ್ತು. ಒಂದು ವ್ಯರ್ಥ ಯೋಚನೆ ಹೇಗೆ ಅಪವಿತ್ರವಾಗುತ್ತೆ? ಇಲ್ಲಿ ಅಪವಿತ್ರತೆ ಅಂದ್ರೆ ಪಾಪದ ಕಲ್ಪನೆಯಲ್ಲ. ಇಲ್ಲಿ ಅದರ ಅರ್ಥ ಶಕ್ತಿಯ ನಷ್ಟ. ಓ, ಪವರ್ ಲಾಸ್. ಹೌದು. ಪವಿತ್ರತೆ ಅಂದ್ರೆ ಶಕ್ತಿಯ ಏಕಾಗ್ರತೆ, ಸಂರಕ್ಷಣೆ. ವ್ಯರ್ಥ ಸಂಕಲ್ಪಗಳು ನಮ್ಮ ಆಧ್ಯಾತ್ಮಿಕ ಶಕ್ತಿಯ ಟ್ಯಾಂಕ್ನಲ್ಲಿರುವ ಸಣ್ಣ ತೂತುಗಳಿದ್ದಂತೆ. ಹಳೆಯ ನೋವಿನ ಘಟನೆಗಳನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದು, ಅವರು ಹಾಗ್ಯಾಕೆ ಮಾಡಿದ್ರು ಅಂತ ವಿಶ್ಲೇಷಿಸೋದು, ಇವೆಲ್ಲವೂ ನಮ್ಮ ಶಕ್ತಿಯನ್ನ ಖಾಲಿ ಮಾಡುತ್ತವೆ. ಹಾಗಾಗಿ ಸಂಕಲ್ಪಗಳಲ್ಲಿ ಪವಿತ್ರತೆ ಅಂದ್ರೆ ಕೇವಲ ಶಕ್ತಿಶಾಲಿ, ಶ್ರೇಷ್ಠ ಮತ್ತು ಅವಶ್ಯಕ ಸಂಕಲ್ಪಗಳು ಮಾತ್ರ. ವ್ಯರ್ಥದಿಂದ ಮುಕ್ತವಾಗಿರೋದೇ ಸಂಕಲ್ಪದ ಪವಿತ್ರತೆ. ಒಂದ್ ನಿಮಿಷ, ನಾನಿದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಾ? ನೀವ್ ಹೇಳ್ತಿರೋದು, ನಾನು ಬೇರೆಯವರ ಬಗ್ಗೆ ಮನಸ್ನಲ್ಲಿ ಮಾಡುವೊಂದು ಸಣ್ಣ ನಕಾರಾತ್ಮಕ ಕಾಮೆಂಟ್ ಕೂಡ ನನ್ನ ಪವಿತ್ರತೆಯ ಅಡಿಪಾಯವನ್ನ ದುರ್ಬಲಗೊಳಿಸುತ್ತೆ ಅಂತನಾ? ಖಂಡಿತವಾಗಿಯೂ. ಯಾಕಂದ್ರೆ ಆ ಸಣ್ಣ ಕಾಮೆಂಟ್ ನಿಮ್ಮ ವೃತ್ತಿಯನ್ನ, ನಿಮ್ಮ ವೈಬ್ರೇಷನ್ ಅನ್ನ ಬದಲಾಯಿಸುತ್ತೆ. ಹೌದು. ಇದು ನಮ್ಮನ್ನ 4ನೆಯ ಮತ್ತು ಅತ್ಯಂತ ಸ್ಪಷ್ಟವಾದ ಅಂಶಕ್ಕೆ ಕರೆತರುತ್ತೆ. ಬೋಲ್ ಅಂದ್ರೆ ಮಾತು. ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದು ನಮ್ಮ ಮಾತಿನಲ್ಲಿ ವ್ಯಕ್ತವಾಗುತ್ತೆ. ನಮ್ಮ ಮಾತುಗಳಲ್ಲಿ ಕೋಪ, ಕಿರಿಕಿರಿ ಅಥವಾ ಅಧಿಕಾರ ಚಲಾಯಿಸೋ ಧ್ವನಿ ಇದೆಯಾ? ಬಾಬ್ದಾದ ಹೇಳ್ತಾರೆ, ಇದೂ ಕೂಡ ಅಪವಿತ್ರತೆಯ ಒಂದು ಚಿಹ್ನೆ. ಪವಿತ್ರ ಆತ್ಮದ ಮಾತುಗಳು ಶೀತಲ ಮತ್ತು ಮಧುರವಾಗಿರುತ್ತವೆ. ಅವುಗಳಲ್ಲಿ ಎಂದಿಗೂ ಉದ್ವೇಗ ಇರಲು ಸಾಧ್ಯವಿಲ್ಲ. ಹೀಗೆ ಈ 4 ಹಂತಗಳಲ್ಲಿ ನಾವು ನಮ್ಮ ಶಕ್ತಿಯ ಲೀಕೇಜ್ ಅನ್ನ ಪತ್ತೆ ಹಚ್ಚಬೇಕು. ಹೌದು. ವೃತ್ತಿ, ಸಂಬಂಧ, ಸಂಕಲ್ಪ ಮತ್ತು ಮಾತು. ಈ 4 ಅಂಶಗಳ ತಪಾಸಣೆಯ ನಂತರ ಬಾಪ್ದಾದ ನಮ್ಮ ನಿಜವಾದ ಕರ್ತವ್ಯವನ್ನ ನೆನಪಿಸ್ತಾರೆ. ನಾವು ವಿಶ್ವ ಪರಿವರ್ತಕರೋ ಅಂತ ವಾಗ್ದಾನ ಮಾಡಿದ್ದೇವೆ. ಹೌದು. ಪ್ರಕೃತಿಯ 5 ತತ್ವಗಳನ್ನೇ ನಮ್ಮ ಯೋಗಶಕ್ತಿಯಿಂದ ಸತೋಪ್ರಧಾನವಾಗಿಸಬಹುದಾದ್ರೆ, ನಮ್ಮ ಅಥವಾ ನಮ್ಮ ಸಂಪರ್ಕದಲ್ಲಿರುವರ ದೌರ್ಬಲ್ಯಗಳನ್ನ ಬದಲಿಸಲಾರವೇ? ಈ ಪ್ರಶ್ನೆ ನಮ್ಮ ಜವಾಬ್ದಾರಿಯ ಅರಿವನ್ನು ಮೂಡಿಸುತ್ತೆ. ಹೌದು. ಇದೇ ವಿಶ್ವ ಉಪಕಾರಿ ಅಥವಾ ಪರೋಪಕಾರಿ ಸ್ಥಿತಿಯನ್ನ ತಲುಪಲು ಬಾಬ್ದಾದ 3 ಪರ ಶಬ್ದಗಳನ್ನ ನಮ್ಮ ಜೀವನದಿಂದ ತೆಗೆದುಹಾಕಲು ಹೇಳ್ತಾರೆ. 3 ಪರಗಳು. ಇವು ನಮ್ಮ ಪುರುಷಾರ್ಥದಲ್ಲಿನ ಅತಿದೊಡ್ಡ ಅಡೆತಡೆಗಳು. ಮೊದಲನೆಯದ್ದು ಪರಚಿಂತನ. ಈ ಪರಚಿಂತನ ಅನ್ನೋದು ಕೇವಲ ಗಾಸಿಪ್ಗಿಂತ ಭಿನ್ನವೇ? ನಮ್ಮ ಮನಸ್ಸಿನಲ್ಲೇ ಬೇರೆಯವರ ಬಗ್ಗೆ ವಿಶ್ಲೇಷಣೆ ಮಾಡೋದು ಇದರಲ್ಲಿ ಸೇರ್ತಾ? ಬಹಳ ಮುಖ್ಯವಾದ ಪ್ರಶ್ನೆ. ಪರಚಿಂತನ ಕೇವಲ ಬಾಯಿಂದ ಮಾತಾಡೋದಲ್ಲ. ಓ,
ಅದು ನಮ್ಮ ಮನಸ್ಸಿನಲ್ಲೇ ಬೇರೆಯವರ ಬಗ್ಗೆ ಮಾಡೋ ವಿಶ್ಲೇಷಣೆ. ಅವರು ಹೀಗೆ ಮಾಡಬಾರ್ದಿತ್ತು, ಅವರ ಸ್ವಭಾವವೇ ಸರಿಯಿಲ್ಲ. ಈ ರೀತಿಯ ಆಂತರಿಕ ಚರ್ಚೆಗಳು ನಮ್ಮ ಸಮಯ ಮತ್ತು ಶಕ್ತಿಯನ್ನ ಕದಿಯುತ್ತವೆ. ನಿಜ. ನಾವು ಬೇರೆಯವರ ಬಗ್ಗೆ ಯೋಚಿಸೋ ಸಮಯದಲ್ಲಿ ನಮ್ಮ ಸ್ವ-ಉನ್ನತಿಯ ಬಗ್ಗೆ ಯೋಚಿಸಬಹುದಲ್ಲವೇ? ಇತರರ ದೋಷಗಳನ್ನ ನೋಡೋದು. ಹೌದು. ಮತ್ತು ಮೂರನೆಯದು ಪರಮತ, ಅಂದ್ರೆ ಪ್ರತಿಯೊಬ್ಬರಿಂದ ಸಲಹೆ ಕೇಳ್ತಾ ಅಲೆಯೋದು. ಹೌದು. ಪರದರ್ಶನ ಅಂದ್ರೆ ನಾವು ಜನರ ಒಳ್ಳೆ ಗುಣಗಳನ್ನ ಬಿಟ್ಟು ಅವರಲ್ಲಿರೋ ಸಣ್ಣ ಪುಟ್ಟ ತಪ್ಪುಗಳನ್ನೇ ದೊಡ್ಡದು ಮಾಡಿ ನೋಡೋದು. ಪರಮತ ಅಂದ್ರೆ ಒಂದು ಸಣ್ಣ ವಿಷಯಕ್ಕೂ 10 ಜನರ ಹತ್ರ ಸಲಹೆ ಕೇಳೋದು. ಇದು ನಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆಯನ್ನು ತೋರಿಸುತ್ತೆ. ಸರಿ, ಈ 3 ಪರಗಳಲ್ಲಿ ನಾವು ಸಿಲುಕಿಕೊಂಡಿರೋವರೆಗೂ ನಾವು ಎಂದಿಗೂ ಪರೋಪಕಾರಿಗಳಾಗಲು ಅಂದ್ರೆ ವಿಶ್ವಕ್ಕೆ ಶಕ್ತಿ ನೀಡಲು ಸಾಧ್ಯವಿಲ್ಲ. ಮೊದಲು ಈ 3 ಪರಗಳಿಂದ ನಮ್ಮನ್ನ ನಾವು ಮುಕ್ತಗೊಳಿಸ್ಕೋಬೇಕು. ಸರಿ, ಅಡಿಪಾಯವಲ್ಲಿನ ದೌರ್ಬಲ್ಯಗಳನ್ನ, ಲೀಕೇಜ್ಗಳನ್ನ ಹೇಗೆ ಪತ್ತೆ ಹಚ್ಚೋದು ಅಂತ ತಿಳಿತು. ಈಗ ಎಲ್ಲ ದೌರ್ಬಲ್ಯಗಳಿಗಿರೋ ಚಿಕಿತ್ಸೆಯ ಬಗ್ಗೆ ಮಾತಾಡೋಣ. ಮುರಳಿಯ ಅತ್ಯಂತ ಶಕ್ತಿಯುತ ಅಭ್ಯಾಸ ಫುಲ್ ಸ್ಟಾಪ್. ಬಾಪ್ದಾದ ಹೇಳ್ತಾರೆ, ಮಕ್ಕಳಲ್ಲಿ ಮುಖ್ಯವಾದ ಕೊರತೆ ಅಂದ್ರೆ ಅವರು ಒಂದು ಕ್ಷಣದಲ್ಲಿ ವ್ಯರ್ಥ ವಿಷಯಗಳಿಗೆ ಫುಲ್ ಸ್ಟಾಪ್ ಹಾಕಲು ವಿಫಲರಾಗುತ್ತಾರೆ. ಹೌದು. ಮತ್ತು ಇಲ್ಲಿ ಅವರು ನೀಡೋ ಉದಾಹರಣೆ ನಮ್ಮ ವ್ಯರ್ಥ ಆಲೋಚನೆಯ ಮಾದರಿಯನ್ನೇ ಕನ್ನಡಿಯಂತೆ ತೋರಿಸುತ್ತೆ. ಹೌದಾ? ಅವರು ಹೇಳ್ತಾರೆ, ಮಕ್ಕಳು ಫುಲ್ ಸ್ಟಾಪ್ ಹಾಕಲು ಪ್ರಯತ್ನ ಮಾಡ್ತಾರೆ, ಆದರೆ ಅದರ ಬದಲು 3 ಬೇರೆ ಚಿಹ್ನೆಗಳನ್ನ ಬಳಸ್ತಾರೆ. ಮೊದಲನೇದು ಕಾಮ. ಕ ಅಂದ್ರೆ ವಿಷಯವನ್ನ ಮುಗಿಸೋ ಬದಲು ಅದಕ್ಕೆ ಇನ್ನಷ್ಟು ಸೇರಿಸಿ ಮುಂದುವರಿಸೋದು. ಹೌದು, ಅವರು ಹಾಗೆ ಅಂದ್ರು. ಆಗ ನಾನು ಹೀಗೆ ಯೋಚನಿಸಿದೆ, ಅದಕ್ಕೆ ಅವರು ಹಾಗೆ ಪ್ರತಿಕ್ರಿಯಿಸಿದ್ರು. ಹೀಗೆ ಕಥೆ ಬೆಳೆಯುತ್ತಲೇ ಇರುತ್ತೆ ಅಲ್ವಾ? ಸರಿಯಾಗಿ ಹೇಳಿದ್ರಿ. ಒಂದು ವಿಷಯ ಮುಗಿಯೋದೇ ಇಲ್ಲ. ಹೌದು. ಎರಡನೇ ಚಿಹ್ನೆ ಆಶ್ಚರ್ಯ ಸೂಚಕ ಚಿಹ್ನೆ. ಅಯ್ಯೋ, ಹೀಗಾಯ್ತಲ್ಲ, ನನ್ನ ಜೊತೆ ಹೀಗೇಕೆ? ಹೌದು. ಇದರಲ್ಲಿ ಒಂದು ನಾಟಕೀಯತೆ, ಒಂದು ಆಘಾತದ ಭಾವ ಇರುತ್ತೆ. ಇದು ನಮ್ಮನ್ನ ಆ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಸಿಲುಕಿಸುತ್ತೆ. ಮತ್ತು ಮೂರನೇದು ಬಹುಶಃ ಎಲ್ಲರಿಗಿಂತ ಅಪಾಯಕಾರಿ ಪ್ರಶ್ನಾರ್ಥಕ ಚಿಹ್ನೆ. ಹೌದು. ಹೀಗೇಕಾಯಿತು, ನನ್ನ ಜೊತೆಯೇ ಏಕೆ, ಈ ಏಕೆ, ಏನು, ಹೇಗೆ ಅನ್ನೋ ಚಕ್ರ. ಸತ್ಯವನ್ನ ಒಪ್ಪಿಕೊಳ್ಳಲು ಬಿಡೋದಿಲ್ಲ ಮತ್ತು ನಮ್ಮ ಮನಸ್ಸನ್ನ ಗೊಂದಲದ ಗೂಡನ್ನಾಗಿ ಮಾಡುತ್ತೆ. ಈ 3 ಚಿಹ್ನೆಗಳು ವಿಷಯವನ್ನ ಮುಗಿಸೋ ಬದಲು ಅದನ್ನ ಇನ್ನಷ್ಟು ದೊಡ್ಡದು ಮಾಡ್ತವೆ. ಹೌದು. ನಮಗೆ ಬೇಕಾಗಿರೋದು ಕೇವಲ ಒಂದು ಫುಲ್ ಸ್ಟಾಪ್. ವಿಷಯ ಬಂತು, ನೋಡಿದ್ವಿ, ಜ್ಞಾನದ ದೃಷ್ಟಿಯಿಂದ ಅರ್ಥ ಮಾಡ್ಕೊಂಡ್ವಿ, ಮುಗೀತು. ಮುಂದೆ ಸಾಗಿದೆವು ಅಷ್ಟೇ. ಈ ಅಭ್ಯಾಸ ಕೇಳೋಕೆ ಸರಳ ಅನ್ಸಿದ್ರೂ ಆಚರಣೆಯಲ್ಲಿ ಅತ್ಯಂತ ಶಕ್ತಿಶಾಲಿಯಾದದ್ದು. ಆದ್ರೆ ಪ್ರಾಕ್ಟಿಕಲ್ ಆಗಿದು ತುಂಬಾ ಕಷ್ಟ ಅಲ್ವಾ? ಮನಸ್ಸು ಹಳೇ ವಿಷಯಗಳನ್ನ ಮತ್ತೆ ಮತ್ತೆ ಕೆದಕುತ್ತೆ. ಆ ಕ್ಷಣದಲ್ಲಿ ಫುಲ್ ಸ್ಟಾಪ್ ಹಾಕೋದು ಹೇಗೆ? ಖಂಡಿತ ಇದು ಸವಾಲಿನ ವಿಷಯವೇ. ನನಗೆ ನೆನ್ಪಿದೆ, ಒಮ್ಮೆ ಒಬ್ಬರ ಮಾತಿಂದ ನನಗೆ ತುಂಬಾ ನೋವಾಗಿತ್ತು. ನಾನು ಫುಲ್ ಸ್ಟಾಪ್ ಹಾಕಲು ಪ್ರಯತ್ನಿಸಿದೆ, ಆದರೆ ನನ್ನ ಮನಸ್ಸು ಪ್ರಶ್ನಾರ್ಥಕ ಚಿಹ್ನೆಯಲ್ಲೇ ಸಿಕ್ಕಾಕೊಂಡಿತ್ತು. ಓ, ನನಗೆ ಹೀಗೇಕೆ ಅಂತ. ಆ ಚಕ್ರದಿಂದ ಹೊರಬರಲು ನನಗೆ 1 ದಿನವೇ ಬೇಕಾಯಿತು. ಈ ಅಭ್ಯಾಸಕ್ಕೆ ತಾಳ್ಮೆ ಮತ್ತು ನಿರಂತರತೆ ಬೇಕು. ಆ ಕ್ಷಣದಲ್ಲಿ ನಾನು ಮಾಸ್ಟರ್, ಸರ್ವಶಕ್ತಿವಾನ್ ಆತ್ಮ, ಈ ಸಂಕಲ್ಪದ ಮಾಲೀಕ ನಾನು ಅನ್ನೋ ಸ್ವಮಾನವನ್ನು ನೆನೆಸ್ಕೋಬೇಕು. ವಿಷಯವನ್ನು ಡ್ರಾಮಾದ ಒಂದು ದೃಶ್ಯ ಅಂಟೆ ನೋಡಿ ಮುಂದೆ ಸಾಗಬೇಕು. ಹೌದು, ಪಾಠ ಕಲಿತು ಮುಂದೆ ಸಾಗಬೇಕು. ಬಾಪ್ದಾದ ಈ ಅಭ್ಯಾಸಕ್ಕೆ ಇಷ್ಟೊಂದು ಒತ್ತು ನೀಡೋದೇಕೆ? ಇದರ ತುರ್ತು ಏನು? ಯಾಕಂದ್ರೆ ಮತ್ತೆ ಗತಿ, ನಮ್ಮ ಅಂತಿಮ ಸಂಕಲ್ಪವೇ ನಮ್ಮ ಮುಂದಿನ ಗತಿಯನ್ನು ನಿರ್ಧರಿಸುತ್ತೆ. ಹೌದು. ಅಂತಿಮ ಸಮಯದಲ್ಲಿ 1 ಕ್ಷಣ, 1 ಸೆಕೆಂಡ್ ಮಾತ್ರ ಸಿಗುತ್ತೆ. ಆಗ ಬೇರೆ ಯಾವುದೇ ಆಯ್ಕೆ ಇರೋದಿಲ್ಲ. ಫುಲ್ ಸ್ಟಾಪ್ ಹಾಕ್ಲೇಬೇಕಾಗತ್ತೆ. ಆಗ ಅಭ್ಯಾಸ ಇಲ್ಲದಿದ್ದರೆ ಮನಸ್ಸು ಹಳೆಯ ವಿಷಯಗಳು, ಲೆಕ್ಕಾಚಾರಗಳಲ್ಲಿ ಅಲೆದಾಡುತ್ತದೆ ಹೊರತು ತಂದೆಯ ನೆನಪಿನಲ್ಲಿ ಸ್ಥಿರವಾಗಿರಲು ಸಾಧ್ಯವಾಗೋದಿಲ್ಲ. ಅದಕ್ಕಾಗಿಯೇ ಈ ಅಭ್ಯಾಸ ಈಗ ಈ ಕ್ಷಣದಿಂದಲೇ ಅತ್ಯಗತ್ಯ. ಇದು ನಿಜಕ್ಕೂ ಗಂಭೀರವಾದ ವಿಚಾರ. ಇದೇ ಸಂದರ್ಭದಲ್ಲಿ ಬಾಪ್ದಾದ ನಮ್ಮ ನಿಜವಾದ ಗುರುತನ್ನು ಸಹ ನೆನಪಿಸ್ತಾರೆ. ಹೌದು. ಪವಿತ್ರತೆಯೇ ನಮ್ಮ ನಿಜವಾದ ಪರ್ಸನಾಲಿಟಿ, ರಿಯಾಲಿಟಿ ಮತ್ತು ರಾಯಲ್ಟಿ. ಈ ಮಾತು ಬಹಳ ಅದ್ಭುತವಾಗಿದೆ. ಹೌದು, ಇದು ನಮ್ಮ ಆಂತರಿಕ ಸ್ಥಿತಿಯ ವಿಷಯ. ಈ ರಾಯಲ್ಟಿಯನ್ನ ಅನುಭವಿಸಲು ಬಾಪ್ದಾದ 3 ಸ್ವರೂಪಗಳನ್ನು ನೆನಪಿಸ್ತಾರೆ. ಮೊದಲನೆಯದು ನಮ್ಮ ಅನಾದಿ ರಾಯಲ್ಟಿ. ನಾವು ಪರಮಧಾಮದಲ್ಲಿ ತಂದೆಯ ಜೊತೆ ಒಂದು ವಿಶೇಷ ನಕ್ಷತ್ರದಂತೆ ಹೊಳೆಯುತ್ತಿದ್ದ ಸಂಪೂರ್ಣ ಪವಿತ್ರ ನಿರಾಕಾರಿ ಸ್ವರೂಪ. ಸರಿ. ಎರಡನೆಯದು ನಮ್ಮ ಆದಿ ರಾಯಲ್ಟಿ. ಸತ್ಯಯುಗದಲ್ಲಿ ದೇವತೆಯಾಗಿದ್ದಾಗ ನಮ್ಮ ತಲೆಯ ಮೇಲೆ ರತ್ನಖಚಿತ ಕಿರೀಟ ಮತ್ತು ಜ್ಞಾನದ ಪ್ರಕಾಶದ ಕಿರೀಟ ಧರಿಸಿದ್ದ ಸ್ವರೂಪ. ಮತ್ತು ಮೂರನೆಯದು ಅತ್ಯಂತ ಆಶ್ಚರ್ಯಕರವಾದದ್ದು, ನಮ್ಮ ಪೂಜ್ಯ ರಾಯಲ್ಟಿ. ಹೌದು. ದ್ವಾಪರ ಕಲಿಯುಗದಲ್ಲಿ ನಮ್ಮ ಜಡ ವಿಗ್ರಹಗಳು ಎಷ್ಟು ರಾಯಲ್ ಆಗಿ ಪೂಜಿಸಲ್ಪಡ್ತವೆ. ಹೌದು, ನಿಜ.
ದೊಡ್ಡ ದೊಡ್ಡ ರಾಜಕಾರಣಿಗಳ ಚಿತ್ರಗಳ ಪೂಜೆ 25-100 ವರ್ಷಗಳ ಕಾಲ ನಡೆಯೋದಿಲ್ಲ, ಆದ್ರೆ ನಮ್ಮ ಜಡ ವಿಗ್ರಹಗಳು ಇಂದಿಗೂ ಪೂಜಿಸಲ್ಪಡ್ತವೆ. ಅದ್ಭುತ. ನಮ್ಮ ಪೂಜ್ಯ ಸ್ವರೂಪದ ಬಗ್ಗೆ ಹೀಗೆ ಯೋಚಿಸಿರ್ಲಿಲ್ಲ. ಇದು ನಮ್ಮ ಒಂದು ಜನ್ಮದ ಪವಿತ್ರತೆಯ ಶಕ್ತಿಯ ಫಲ. ಈ 3 ಸ್ವರೂಪಗಳ ಸ್ಮೃತಿಯು ನಮ್ಮನ್ನ ಸಾಮಾನ್ಯತೆಯಿಂದ ಮೇಲೆತ್ತುತ್ತದೆ. ಈ ರಾಯಲ್ ಸ್ಮೃತಿಯಲ್ಲಿ ಸ್ಥಿತರಾದಾಗ ನಮ್ಮ ಕರ್ತವ್ಯವೂ ರಾಯಲ್ ಆಗತ್ತೆ. ಆಗ ನಮ್ಮ ಗಮನ ಕೇವಲ ನಮ್ಮ ಸಣ್ಣಪುಟ್ಟ ಸಮಸ್ಯೆಗಳ ಮೇಲೆ ಇರೋದಿಲ್ಲ ಅಲ್ವಾ? ಖಂಡಿತ. ಆಗ ನಮ್ಮ ಗಮನ ವಿಶ್ವಸೇವೆಯ ಕಡೆಗೆ ಹರಿಯುತ್ತೆ. ಆಗ ನಾವು ಸಮಯದ ಕರೆಯನ್ನ ಕೇಳುತ್ತೀವಿ. ಪ್ರಪಂಚದಲ್ಲಿರೋ ದುಃಖಿ ಅಶಾಂತ ಆತ್ಮರಿಗೆ ನಮ್ಮ ಮನಸಾ ಶಕ್ತಿಯಿಂದ, ನಮ್ಮ ಶಾಂತ ಮತ್ತು ಶಕ್ತಿಶಾಲಿ ಸಂಕಲ್ಪಗಳಿಂದ ಸುಖ ಶಾಂತಿ ಅಂಜಲಿಯನ್ನು ನೀಡುವ ಸೇವೆ ಮಾಡ್ತೀವಿ. ಬಾಪ್ ದಾದಾ ಹೇಳ್ತಾರೆ, ಈಗ ಮನೆಗೆ ಹಿಂತಿರುಗಬೇಕು ಅಂತ. ಹೌದು. ಈ ಶಬ್ದಗಳನ್ನ ನಮ್ಮ ಹೃದಯದಲ್ಲಿ ದಾಖಲಿಸ್ಕೋಬೇಕು. ಆದರೆ ತಂದೆ ಜೊತೆ ಹೋಗಲು ತಂದೆಗೆ ಸಮಾನರಾಗಬೇಕು. ಹಾಗಾಗಿ ಇನ್ನು ಸಡಿಲ ಪುರುಷಾರ್ಥ ನಡೆಯೋದಿಲ್ಲ. ಮಾಡೋಣ, ನೋಡೋಣ, ಆಗುತ್ತೆ ಎಂಬ ಭಾಷೆ ಇನ್ನೂ ಇಲ್ಲ. ಮಾಡಲೇಬೇಕು, ಆಗಲೇಬೇಕು ಎಂಬ ಒಂದೇ ದೃಢ ಸಂಕಲ್ಪ ಬೇಕು. ಬಹಳ ಶಕ್ತಿಯುತವಾದ ಪ್ರೇರಣೆ. ಹಾಗಾದ್ರೆ ಇಂದಿನ ಈ ಆಳವಾದ ಚರ್ಚೆಯ ಸಾರಾಂಶವನ್ನ ಒಮ್ಮೆ ನೋಡೋಣ. ಖಂಡಿತ. ನಾವು ನಮ್ಮ ಆಧ್ಯಾತ್ಮಿಕ ಶಕ್ತಿಯ ಸೋರಿಕೆಯನ್ನ ನಿಲ್ಲಿಸಬೇಕು ಅಂದ್ರೆ ಮೊದಲನೇದಾಗಿ ಪವಿತ್ರತೆ ಅಂದ್ರೆ ಕೇವಲ ಬ್ರಹ್ಮಚರ್ಯವಲ್ಲ. ಅದು ನಮ್ಮ ವೃತ್ತಿದೃಷ್ಟಿಯ, ನಮ್ಮ ವೈಬ್ರೇಷನ್ನ ಸಂಪೂರ್ಣ ಶುದ್ಧತೆ ಎಂಬುದನ್ನ ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ನಮ್ಮ ಮನಸ್ಸಿನಲ್ಲಿ ಬರೋ ವ್ಯರ್ಥ ಆಲೋಚನೆಗಳಿಗೆ ಕಾಮ ಅಥವಾ ಪ್ರಶ್ನಾರ್ಥಕ ಚಿಹ್ನೆ ಹಾಕೋ ಬದಲು ಒಂದು ಕ್ಷಣದಲ್ಲೇ ಫುಲ್ ಸ್ಟಾಪ್ ಹಾಕುವ ಅಭ್ಯಾಸ ಮಾಡಬೇಕು. ಇದು ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಮೂರನೇದಾಗಿ ನಮ್ಮ ಶಕ್ತಿಯನ್ನ ಕದಿಯೋ 3 ಪರಗಳಿಂದ ಅಂದ್ರೆ ಪರಚಿಂತನ, ಪರದರ್ಶನ, ಪರಮತದಿಂದ ದೂರ ಇರಬೇಕು. ಮತ್ತು ಅಂತಿಮವಾಗಿ ನಮ್ಮ ನಿಜವಾದ ರಾಯಲ್ ಸ್ವರೂಪವನ್ನ ಸದಾ ಸ್ಮೃತಿಯಲ್ಲಿಟ್ಟುಕೊಂಡು ದುರ್ಬಲ ಆತ್ಮರನ್ನ ದ್ವೇಷಿಸದೆ ಅವರಿಗೆ ನಮ್ಮ ಶುಭಭಾವನೆ ಮತ್ತು ಸಹಯೋಗದ ಶಕ್ತಿಯನ್ನ ನೀಡಿ ಪುಣ್ಯಗಳಿಸಬೇಕು. ಹಾಗಾದ್ರೆ ಇಂದಿನ ಈ ಜ್ಞಾನಮಂಥನದ ನಂತರ ಕೇಳುಗರು ಚಿಂತನೆ ಮಾಡಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ಇಂದಿನ ಅಭ್ಯಾಸಕ್ಕಾಗಿ 2 ಸಣ್ಣ ಸಂಕಲ್ಪಗಳನ್ನ ಮಾಡ್ಕೋಬೋದು. ಹೇಳಿ. ಮೊದಲನೇದು, ಇಂದು ದಿನವಿಡೀ ನಿಮಗೆ ಪದೇ ಪದೇ ಬರೋ ಯಾವ ಒಂದು ವ್ಯರ್ಥ ಸಂಕಲ್ಪಕ್ಕೆ ತಕ್ಷಣ ಫುಲ್ ಸ್ಟಾಪ್ ಹಾಕುವ ಅಭ್ಯಾಸ ಮಾಡ್ತೀರಿ. ಓಕೆ. ಮತ್ತು ಎರಡನೇದು, ಯಾವ ಆತ್ಮನ ಬಗ್ಗೆ ಅಂದ್ರೆ ಯಾರ ಬಗ್ಗೆ ಮನಸ್ಸಿನಲ್ಲಿ ಹೆಚ್ಚು ವ್ಯರ್ಥ ಆಲೋಚನೆಗಳು ಬರುತ್ತವೆಯೋ ಅವರ ಬಗ್ಗೆ ಇಂದು ವಿಶೇಷವಾಗಿ ಶುಭಭಾವನೆ ಇಟ್ಟು ಮನಸಾ ಶಕ್ತಿಯನ್ನ ನೀಡ್ತೀರಿ. ಅದ್ಭುತವಾದ ಪ್ರಾಯೋಗಿಕ ಸಲಹೆ ಮತ್ತು ದಿನವಿಡೀ ನೆನಪಿಡಬೇಕಾದ ಒಂದು ಶಕ್ತಿಯುತ ಸ್ವಮಾನ. ನಾನೊಬ್ಬ ಮಹಾನ್ ಆತ್ಮ. ಪವಿತ್ರತೆಯೇ ನನ್ನ ನಿಜವಾದ ರಾಯಲ್ಟಿ. ಮತ್ತು ನಾನು ಒಂದು ಕ್ಷಣದಲ್ಲಿ ಸರ್ವ ವ್ಯರ್ಥವನ್ನು ಸಮಾಪ್ತಿಗೊಳಿಸುವ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ. ಆತ್ಮಕ್ಕೆ ಶಕ್ತಿ ತುಂಬುವ ಜ್ಞಾನಭೋಜನವಾದ ಈ ಮುರಳಿಯಂತಹ ಚಿಂತನೆಗಳು ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಅತ್ಯಗತ್ಯ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ. ಓಂ ಶಾಂತಿ. ಓಂ ಶಾಂತಿ.